ದುಡಿಯುವುದು ಮಾತ್ರವಲ್ಲ, ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಸಿಗಬೇಕಾದ ಸೌಲಭ್ಯಗಳು ಪಡೆದುಕೊಂಡು ಅನುಕೂಲತೆಗಳು ಪಡೆದುಕೊಂಡಾಗ ಮಾತ್ರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಾಗುವುದು ಎಂದು ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯ ಉಪಾಧ್ಯಕ್ಷ ಶಂಕರ್ ಕಟ್ಟಿ ಸಂಘವಿ ತಿಳಿಸಿದ್ದಾರೆ. ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಏರ್ಪಡಿಸಿದ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಕೇಂದ್ರ ಸಂಘ ಬೆಂಗಳೂರು ಸಂಯೋಜಿತ ವತಿಯಿಂದ ಗ್ರಾಮ ಪಂಚಾಯತ್ ಕಡಕೋಳ ಸಮಿತಿ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದರು. ಕಾರ್ಮಿಕರು ಪಿಂಚಣಿ ಸೌಲಭ್ಯ, ಕುಟುಂಬ ಪಿಂಚಣಿ, ದುರ್ಬಲತೆ ಪಿಂಚಣಿ, ಟೂಲ್ ಕಿಟ್ ಸೌಲಭ್ಯ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ, ಮದುವೆ ಸಹಾಯಧನ, ತಾಯಿ ಮಗು ಸಹಾಯಹಸ್ತ ಪಡೆದುಕೊಳ್ಳಬೇಕು ಎಂದರು. ಅನೇಕ ಜನ ಕಡಕೋಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕಡಕೋಳ ತಾಲೂಕಿಗೆ ಜಗಳ ಮತ್ತೆ ಶಂಕಾಪುರ, ಯಕ್ಕ, ಹಂಚಿನ ಹೀಗೆ ಎಲ್ಲ ಗ್ರಾಮದ ಕಟ್ಟಡ ಕಾರ್ಮಿಕ ನಂತರ ಕಾರ್ಯಕ್ರಮದಲ್ಲಿ ಕಡಕೋಳ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಈ ಯೋಜನೆಗಳು ಕಟ್ಟಡ ಕಾರ್ಮಿಕರಿಗೆ ಅನುಕೂಲವಾಗುತ್ತವೆ. ಸರ್ಕಾರ ಇನ್ನೂ ಇಂಥ ಯೋಜನೆಗಳು ಜಾರಿಗೆ ತರಬೇಕು ಎಂದು ಹೇಳಿದರು. ಸಂಘಟನೆಯ ಈ ಕಾರ್ಯಕ್ರಮ ಇದು ಕೇಂದ್ರ ಬೆಂಗಳೂರು ಕಾರ್ಮಿಕರ ಸಂಘಟನೆಯ ಈ ಕಾರ್ಯಕ್ರಮ ಇದು ಕೇಂದ್ರ ಬೆಂಗಳೂರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ರು. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಮೋಹಸಿನ್ ಪಟೇಲ್, ಗೌರವಾಧ್ಯಕ್ಷ ಮೈಬೂಬ್ ಗುತ್ತೇದಾರ್, ಕಾಂತಪ್ಪ ಕಲ್ಲೂರ್, ದಶರಥ್ ಡವನ್ಕರ್, ಸುಭಾಷ್ ವಂದೇವಾಲ್, ಅಪ್ಪಣ್ಣ ಕಡೋಳಿ, ಈರಣ್ಣ ಪತ್ತಾರ್, ಶಂಕರಪ್ಪ ಕರ್ಕಿಹಳ್ಳಿ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಜುನಾಥ್ ದೊಡ್ಡಮನಿ, RJ32 ಕನ್ನಡ ನ್ಯೂಸ್, ಯಡ್ರಾಮಿ.